ಏನೀಗ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲು ಅನಾವರಣಗೊಳ್ತಾ ಇದೆ ನಾಳೆ. ನಮ್ಮ ವಾಹಿನಿಯ ಪರವಾಗಿ ತಮಗೆ ಶುಭ ಹಾರೈಸ್ತೀವಿ. ನಾಳೆ ಎಲ್ಲ ಮುಖ್ಯ ಅತಿಥಿಗಳಾಗಿ ಯಾರ್ಯಾರು ಆಗಮಿಸಲಿದ್ದಾರೆ ಸರ್? ಸ್ಕೂಲ್ ಅಂತ ಏನು ಪ್ರಾರಂಭ ಮಾಡಿದ್ದೀನ ನಾಳೆ ಅದ್ದೂರಿಯಾಗಿ ಆರಂಭಗೊಳಿಸಿ ಓಪನಿಂಗ್ ಸೆರೆಮನಿಗ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಮತ್ತು ಸುದೀಪ್ ಸರ್, ಕಿಚ್ಚ ಸುದೀಪ್ ಅವರು ಮತ್ತು ಅನೇಕ ನಟ ನಟಿಯರು ಬರ್ತಾ ಇದ್ದಾರೆ. ಎಲ್ಲ ಗಣ್ಯರು ಬರ್ತಾ ಇದ್ದಾರೆ. ಒಂದೊಂದಾಗಿ ಹೆಸರು ಹೇಳಬೇಕಂದ್ರೆ ತುಂಬ ಹೆಚ್ಚಾಗಿದ್ದಾವೆ. ನಮ್ಮ ಶಿಲಘಟ್ಟ ತಾಲೂಕಿನ MLA ಕ್ಯಾಂಡಿಡೇಟ್ ಅಂತ ಆಂಜಿನಪ್ಪ ಪುಟ್ಟುವರು ಮತ್ತು ಅಭಿಷೇಕ್ ಅಂಬರೀಷು, ಶರಣ್, ಗುರು ಕಿರಣ್, ಚಿಕ್ಕಣ್ಣ, ಕಾಮಿಡಿ ಆ್ಯಕ್ಟ್ರು ಚಿಕ್ಕಣ್ಣ ಮತ್ತು ಪ್ರದೀಪ್ ಈಶ್ವರ್, AC ಶ್ರೀನಿವಾಸ್ MLA ಅಖಂಡ ಶ್ರೀನಿವಾಸ್ ಮೇಲೆ ಗೆದ್ರಲ್ಲ AC ಶ್ರೀನಿವಾಸ್ ಅವರು, ಮತ್ತು ವಿಕ್ರಮ್ ರವಿಚಂದ್ರನ್, ವಶಿಷ್ಠ ಸಿಂಹ, ಕುರಿ ಪ್ರತಾಪ್, ನೆನಪಿಲಿ ಪ್ರೇಮ್, R ಚಂದ್ರು, ಮತ್ತು ಗೌರೇಶ್ ಅಂಡ್ ಜಯಕ್ಕ, ಇಂದ್ರಜಿತ್ ಲಂಕೇಶ್, ಇಷ್ಟು ಜನ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ನಾಳೆ ಗ್ರ್ಯಾಂಡ್ ಓಪನಿಂಗು 4 o'clock ಸ್ಟಾರ್ಟ್ ಆದರೆ ಟೇಪ್ ಕಟ್ಟಿಂಗ್ ಇರುತ್ತೆ. ಫಸ್ಟು ಗೆಸ್ಟಾಗಿ ಶರಣ್ ಬರ್ತಾರೆ. ಆನಂತರ ನಮ್ಮ ಅಭಿಷೇಕ್ ಅಂಬರೀಷ್ ಅಂಡ್ ಚಿಕ್ಕಣ್ಣ ಬರ್ತಾರೆ. ಅದಾದ ನಂತರ ಗುರು ಕಿರಣ್, ವಶಿಷ್ಠ ಸಿಂಹ ಬರ್ತಾರೆ. ಅದಾದ ನಂತರ ನಮ್ಮ ದುನಿಯಾ ವಿಜಯ್ ಮತ್ತು ನಮ್ಮ ಧ್ರುವ ಸರ್ಜಾ ಅವರು ಬರ್ತಾರೆ. ಅದಾದ ನಂತರ ನಮ್ಮ ಕುರಿ ಪ್ರತಾಪ್ ಅಂಡ್ ಜಯಕ್ಕ ಅವರಿಬ್ಬರು ಇದಿರುತ್ತೆ. ಮತ್ತೆ 6 ಗಂಟೆಗೆ ಕೃಷ್ಣ ಬೈರೇಗೌಡ ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಅವ್ರದ್ದು ಟೇಪ್ ಕಟ್ಟಿಂಗು ಆ್ಯಂಡ್ ಇನಾಗ್ರೇಷನ್ ಇರುತ್ತೆ. ಆನಂತರ ಪ್ರೋಗ್ರಾಮು ಎಂಡ್ ಆಗುತ್ತೆ. ಸರ್, ಶಾಲೆ ಸ್ಥಾಪನೆ ಮಾಡೋದಕ್ಕೆ ಉದ್ದೇಶ ಏನು ಸರ್? ಶಾಲೆ ಸ್ಥಾಪನೆ ಮಾಡೋದಕ್ಕೆ ನಾನು ವರ್ಷಕ್ಕೊಂದ್ಸತಿ ಒಂದು 15-20 ಲಕ್ಷ ಅಮೌಂಟು ದಾನವಾಗಿ ಕೊಡ್ತಾ ಇದ್ದೆ. ಸೊ ನಾನೇ ಒಂದು ಶಾಲೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಶಾಲೆ ಮಾಡಿದ್ದೆ. ಸರ್, ಏನೀಗ ಶಾಲೆನಲ್ಲಿ ತಾವು ಕಲ್ಪಿಸ್ಕೊಡುವಂತ ಸೌಲಭ್ಯಗಳು, ಉಚಿತವಾಗಿ ವ್ಯಾನ್ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು, ಮತ್ತೆ ಸುಮಾರು ನಾನು ನೋಡಿದ್ದು ಎಲ್ಲೋ ಒಂದ್ ಕಡೆ ಬಡ ಮಕ್ಕಳಿಗೆ ಅನುಕೂಲ ಆಗ್ಲಿ ಅನ್ನೋ ರೀತಿನಲ್ಲಿ ಈಗ ಸೌಲಭ್ಯಗಳು ಒದಗಿಸ್ಕೊಟ್ಟಿದ್ದೀರಾ. ಯಾವ್ಯಾವ ರೀತಿ ಒಂದು ಕನ್ಸಿಟ್ಕೊಂಡಿದ್ರಿ ಸರ್? ಆಕಾಶ್ ಗ್ಲೋಬಲ್ ಟೆಕ್ನೋ ಅನ್ನೋದಕ್ಕೆ ಒಂದು ಅರ್ಥ ಐತೆ. ಅದು ನನ್ನ ಮಗನ ಹೆಸರದು. ಸೊ ಅದನ್ನು ಯಾವ ರೀತಿಗೆ ಬೆಳೆಸಬೇಕು ಅಂದರೆ ಎಲ್ಲ ರೀತಿ ಸೇವೆ ಮಾಡಿದರೆ ಮಾತ್ರ ಅದಕ್ಕೆ ಅರ್ಥ ಅನ್ನೋ ಒಂದು ಉದ್ದೇಶಕ್ಕೆ ಆ ಟೆಕ್ನೋ ಅನ್ನೋ ಪದ ಸೇರಿಸಿದ್ದೇನೆ. ಯಾಕಂದರೆ ನಾವು ಇವತ್ತು ಅನೇಕ ಜನರ ಹತ್ರ ಈ ಮೊಬೈಲ್ನಿಂದ ಮೊಬೈಲ್ಗೆ ಇದಾಗಿ ಅರೆಕ್ಟ್ ಆಗಿಬಿಟ್ಟವ್ರೆ. ಈಗ ಮನೆಯಿಂದ ಮಕ್ಕಳು ಇಲ್ಲಿಗೆ ಬಂದರೂ ಮೊಬೈಲ್ ಅನ್ನೋ ಪದನ ಬಿಟ್ಟು ನಾವು ಟೆಕ್ನೋ ಅನ್ನೋದಕ್ಕೆ ನಾವು ಏನು ಇದರಲ್ಲಿ ಸ್ಮಾರ್ಟ್ ಕ್ಲಾಸಸ್ಸಲ್ಲಿ ನಾವು ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಟೆಕ್ನೋ ಅಂತ ಸೇರಿಸ್ಕೊಂಡು ಮಾಡಿರುವಂಥದ್ದು. ಆಮೇಲೆ ಸ್ಕೂಲ್ ಮಾಡೋ ಉದ್ದೇಶ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನಾನು ಅದನ್ನೇ ಕೇಳಕ್ ಬಂದೆ ಸರ್. ಶಾಲೆ ಮಾಡೋದು ಅಂತಂದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ವ್ಯಕ್ತಿಗಳು ಖಾಸಗೀಕರಣವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೇಡ, ತಾವು ಕೊಡುವಂತ ಸೌಲಭ್ಯಗಳು ಎಲ್ಲ ಒಂದ್ ಕಡೆ ಬಡ ಮಕ್ಕಳುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದೆ. ನಾನು ಒಂದು ಟೈಮು ರಾಜಕೀಯವಾಗಿ ಸೋತು ಬಂದ ನಂತರ ನಾನು ಮಾಡಿದಂಥ ಸೇವೆ, ನನಗೆ ವಿದ್ಯಾದಾನ ಮತ್ತು ಅನ್ನದಾನ ಎರಡು ಪ್ರಭುತ್ವ ಅಂತ ಹೇಳಿ ಈ ಅನ್ನದಾನ ಸಾಕಷ್ಟು ಮಾಡ್ಕೊಂಡ್ ಬಂದಿದ್ದೀನಿ. ಬಟ್ ವಿದ್ಯಾದಾನ ಕೊಡ್ಬೇಕನ್ನೋ ಒಂದು ಉದ್ದೇಶಕ್ಕೆ ವಿದ್ಯಾದಾನ ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು ಮಾಡಿದಂಥ ಫೀಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಬಾಯಲ್ಲಿ ಹೇಳೋಂಥದ್ದಲ್ಲ, ಕೆಲವರೆಲ್ಲ ನಾನು ಬಾಯಲ್ಲಿ ಹೇಳೋಂಥದ್ದಲ್ಲ. ಡೊನೇಷನ್ ಆಗಿರ್ಬೋದು, ವ್ಯಾನ್ ಫೀಸ್ ಆಗಿರ್ಬೋದು, ಅನೇಕ ಅದು ನಮ್ಮ ಟೀಚರ್ಸ್ ಮಾತಾಡ್ತಾರೆ. ಅದು ನನ್ನ ಬಾಯಲ್ಲಿ ನಾನು ಮಾತಾಡಿದ್ರೆ ಅದಕ್ಕೆ ಇದಾಗಲ್ಲ, ನಮ್ಮ ಟೀಚರ್ಸ್ ಮಾತಾಡ್ತಾರೆ. ಈ ರೀತಿ ಸ್ಕೂಲ್ ಮಾಡೋಂಥ ಉದ್ದೇಶನೇ ಇದಕ್ಕಾಗಿ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ವೆಲ್ಕಮ್ ಮಾಡ್ತೀನಿ ನಮ್ಮ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ಗೆ. ನೀವೆಲ್ಲರೂ ಮಾಧ್ಯಮ ಮಿತ್ರರು ಏನು ಬಂದಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ನನ್ನ ಹೆಸರು ಅಂಬಿಕಾ ಅಂತ. ನಾನಿಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ, ಮ್ಯಾಥ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಏನಂತಂದರೆ ನೀವು ಈಗಲೇ ನೋಡ್ತಾ ಇರ್ಬೋದು, ನಮಗೆ ನೀವು ಇವತ್ತಿಂದ ನಾಳೆ ತನಕ ಪ್ರೋಗ್ರಾಮ್ ಏನಿದೆ ಅದನ್ನು ನೋಡ್ತಾ ಇದ್ದೀರಾ. ನಮಗೆ 15 ದಿನದಿಂದ ಹೇಗಾಗಿದೆ ಅಂದರೆ, ಒಂದು ಮನೇಲಿ ಹಬ್ಬದ ವಾತಾವರಣ ಹೇಗಿರುತ್ತೋ, ಹಬ್ಬನ ಹೇಗೆ ಮಾಡ್ತೀವೋ ಹಾಗೆ ನಮ್ಮ ಸಂಭ್ರಮಾಚರಣೆನ ಆಚರಿಸ್ತಾ ಇದ್ದೀವಿ. ನಮ್ಮ ಆಕಾಶ್ ಗ್ಲೋಬಲ್ ಸಂಸ್ಥಾಪಕರಾದಂಥ ಸೋಮಶೇಖರ್ ಸರ್ ನಮಗೆ ಒಬ್ಬರು ಉತ್ತಮ ಮಾರ್ಗದರ್ಶಕರಾಗಿದ್ದಾರೆ. ಅವರು ಬಸವಣ್ಣನವರ ತತ್ವಗಳನ್ನು ಪಾಲಿಸ್ತಾ ಇದ್ದಾರೆ. ನಮ್ಗೆ ಏನಪ್ಪ ಹೇಳ್ತಾರೆ ಅಂತಂದರೆ, ಕಾಯಕವೇ ಕೈಲಾಸ. ನೀವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕಿಂತ ನೀವೆಲ್ಲಿ ವರ್ಕ್ ಮಾಡ್ತಿದ್ದೀರೋ ಅಲ್ಲೇ
ಅಲ್ಲೇ ನಿಮ್ಮ ಏನು ಪರಿಶ್ರಮವನ್ನು ನೋಡ್ಬೋದು, ಅಲ್ಲೇ ನಿಮ್ಮ ಏನು ಅದಕ್ಕೆ ಪ್ರತಿಫಲವನ್ನು ನೋಡ್ಬೋದು ಅನ್ನೋದನ್ನು ನಮಗೆ ಪ್ರತಿ ಕ್ಷಣದಲ್ಲಿ ಕೂಡ ನಮಗೆ ಮುನ್ನೆಚ್ಚರಿಕೆಯಾಗಿ ನಮಗೆ ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅವರೊಬ್ಬರು ಸಂಸ್ಥಾಪಕರು ಮಾತ್ರ ಅಲ್ಲ, ನಮಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಹೇಗೆ ನೆಕ್ಸ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅಂತ ನಾವು ಹೇಳ್ಬೋದು. ನನ್ನ ಹೆಸರು ಉಮಾ ಅಂತ. ನಾನಿಲ್ಲಿ ಇನ್ಚಾರ್ಜ್ ಆಗಿ ಎಲ್ಲ ನೋಡ್ಕೊತಾ ಇದ್ದೀನಿ. ವೆಲ್ಕಮ್ ಟು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್. ಆಮೇಲೆ ನಾಳೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ನೋಡ್ತಾ ಇದ್ದೀವಿ. ನಾವು ಎಲ್ಲರೂ ಡೈರೆಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ಮತ್ತು ಆ್ಯಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಈಗೆಲ್ಲ ನಾವು ಮಕ್ಕಳನ್ನೆಲ್ಲ ಪ್ರೀತಿಯಿಂದ ನೋಡಬೇಕು ಅಂತ ಇದೆ. ನಮ್ಮ ಫೆಸಿಲಿಟೀಸು ಚೆನ್ನಾಗಿದೆ. ನಾವು ಇನ್ನೂ ಚೆನ್ನಾಗಿ ಇದು ಡೆವಲಪ್ ಮಾಡಬೇಕು ಅಂತ ಇದ್ದೀವಿ ಸ್ಕೂಲ್. ಹಾಂ, ಥ್ಯಾಂಕ್ ಯು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅಡ್ಮಿಷನ್ ಫೀಸ್ ಇದೆ ನಮ್ಮ ಸ್ಕೂಲಲ್ಲಿ. ಮತ್ತು 10 ಕಿಲೋಮೀಟರ್ಸ್ ವಿತಿನ್ 10 ಕಿಲೋಮೀಟರ್ಸ್ ವ್ಯಾನ್ ಫ್ರೀ ಇದೆ. ಮತ್ತು ಯೂನಿಫಾರ್ಮ್ ಫ್ರೀ ಇದೆ. ಈವೆಂಟ್ಸ್ಗೆಲ್ಲ ಏನು ಚಾರ್ಜಸ್ ಇಲ್ಲ ನಮ್ಮ ಹತ್ರ, ಎಲ್ಲ ಫ್ರೀ ಇದೆ ಅದಕ್ಕೂ. ಮತ್ತು ಟೆಕ್ಸ್ಟ್ ಬುಕ್ಸ್ ಎಲ್ಲ ಫ್ರೀ ಕೊಡ್ತೀವಿ ನಾವು. ಇದು ಡ್ಯಾನ್ಸು, ಆರ್ಟು, ಕ್ರಾಫ್ಟು ಎಲ್ಲ ಇದೆ. ಈ ಥರ ಫೆಸಿಲಿಟೀಸ್ ಇದೆ. ಕರಾಟೆ, ಟೈಕೊಂಡು ಇದೆಲ್ಲ ಮಾಡ್ತಾ ಇದ್ದೀವಿ ನಾವು. ಈಗ ಮೂವಿ ಆಡಿಷನ್ಸ್ಗೂ ಒಂದು ಚಾನ್ಸ್ ಕೊಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಮಕ್ಕಳನ್ನ ನೋಡಿ, ಅವ್ರ ಟ್ಯಾಲೆಂಟ್ನ ನೋಡಿ, ಯಾರು ಚೆನ್ನಾಗಿದ್ದಾರೆ ಅವ್ರನ್ನ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಕಸ್ತೂರಿ ಅಂತ ಅಂದ್ಬಿಟ್ಟು ನಾನು ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ. ಇಲ್ಲಿ ನರ್ಸರಿ ಕ್ಲಾಸ್ ಹ್ಯಾಂಡಲ್ ಮಾಡ್ತೀನಿ ನಾನು ಮುಂಚೆ ಒಂದು ಸಣ್ಣ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತು ಇಲ್ಲಿ ಇವಾಗ ಒಂದು ಅವಕಾಶ ಸಿಕ್ತು ನಮ್ಗೆ ಇಲ್ಲಿ ಸೋಮ್ಸ್ ಸರ್ ಸ್ಕೂಲಲ್ಲಿ ಒಂದು ಕೆಲಸ ಮಾಡೋದಕ್ಕೆ. ಇಲ್ಲಿ ಇನ್ನೂ ಕಲಿಯೋಕ್ಕೆ ತುಂಬ ಒಳ್ಳೆ ಅವಕಾಶ ಇದೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಲಕ್ಷ್ಮಿ ಅಂತ. ಇಲ್ಲಿ ನಾನು ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕನ್ನಡ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಸೋಮಶೇಖರ್ ಸರ್ ಒಂದು ಒಳ್ಳೆ ಉತ್ತಮ ಅವಕಾಶನ ಕೊಟ್ಟು ಮಾರ್ಗದರ್ಶಕರಾಗಿ, ಗುರುವಾಗಿ, ಒಂದು ಕುಟುಂಬದ ಥರ ನಮ್ಮ ಎಲ್ಲ ಶಿಕ್ಷಕರನ್ನು ಮತ್ತು ಎಲ್ಲನೂ ಕುಟುಂಬದ ಥರ ನೋಡ್ಕೋತಾ ಇದ್ದಾರೆ. ಈ ಸ್ಕೂಲು ಹೆಚ್ಚಾಗಿ ಇನ್ನೂ ಹೆಚ್ಚು ಸಂಸ್ಥೆಗಳನ್ನ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ, ಮಕ್ಕಳಿಗೆಲ್ಲ ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ಈ ಮೂಲಕ ಹಾರೈಸ್ತೀನಿ. ನನ್ನ ಹೆಸರು ರೇಖಾ ಅಂತ. ಇಲ್ಲಿ ನಾನು ಕಂಪ್ಯೂಟರ್ ಟೀಚರಾಗಿ ಕೆಲಸ ಮಾಡ್ತಿದ್ದೇನೆ. 1ರಿಂದ 7 ತನಕ ಕ್ಲಾಸನ್ನು ಹ್ಯಾಂಡಲ್ ಮಾಡ್ತೀನಿ. ನನ್ನ ಹೆಸರು ಸಂಗೀತ. ಈ ಸ್ಕೂಲಲ್ಲಿ ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಸ್ಕೂಲಲ್ಲಿ ನನಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಸ್ಕೂಲ್ ಸಂಸ್ಥಾಪಕರಾದ ಸೋಮಶೇಖರ್ ಸರ್ ಅವರು ನಮಗೆ ಹೆಚ್ಚಿನ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ಮತ್ತು ಅವರು ಕೊಡೋ ಪ್ರೋತ್ಸಾಹದಿಂದ ನಾವೆಲ್ಲರೂ ಇನ್ನೂ ಹೆಚ್ಚು ಕೆಲಸ ಮಾಡಿ ಈ ಸ್ಕೂಲು ಇನ್ನೂ ಚೆನ್ನಾಗಿ ಬರಲಿ ಅಂತ ಇಚ್ಛಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರತ್ನಗೋಪಾಲ್ ಅಂತ. ನಾನು ಅಸಿಸ್ಟೆಂಟ್ ಟೀಚರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ವಿದ್ಯಾದಾನ ಮಹಾದಾನ ಅಂತಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಶ್ರೀಯುತ ಸೋಮಶೇಖರ್ ಸರ್ ಅವರು. ಸೋಮಶೇಖರ್ ಸರ್ ಅವರು ನಿಜಕ್ಕೂ ನಮ್ಮ ಎಲ್ಲರಿಗೂ ಒಂದು ಫ್ಯಾಮಿಲಿ ಮೆಂಬರ್ಸ್ನ ಅಟ್ಮಾಸ್ಫಿಯರ್ ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಒಂದು ಉದ್ಯೋಗ ಕೊಟ್ಬಿಟ್ಟು ನಮಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಜಕ್ಕೂ ಒಂದು ಒಳ್ಳೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆಲಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳ ಜೊತೆಲಿ ನಾವು ವರ್ಕ್ ಮಾಡ್ತಾ ಇರೋದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ನಿಜಕ್ಕೂ ಅವ್ರಿಗೊಂದು ಧನ್ಯವಾದ ಹೇಳ್ತಾ, ಈ ಶಾಲೆಯಲ್ಲಿ ಇನ್ನೂ ಮಹೋನ್ನತವಾಗಿ ಬೆಳೀಲಿ ಅಂತ ನನ್ನ ಆರೈಕೆ. ಮತ್ತು ನಮಗೇನು ಗೊತ್ತಿದೆ, ನಾವೆಲ್ಲ ಟೀಚರು ಎಲ್ಲ ಸೇರಿ ಒಂದು ಕುಟುಂಬದ ಥರ ಇದ್ದೀವಿ. ಆ ಎಲ್ಲ ಟೀಚರ್ಸು ಒಂದು ಒಳ್ಳೆ ಮಕ್ಕಳನ್ನು ಮುಂದೆ ಸಮಾಜದಲ್ಲಿ ಒಂದು ಒಳ್ಳೆ ಮಕ್ಕಳನ್ನು ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. Welcome to everyone. My name is Sindhu. I'm handling here science subject from 1st standard to 7th standard. Here we are having good lab facilities and technology education, and we are having here activity based learning. Here we are having good opportunities for students to learn more things about our technologies, our environment. So many things we are learning from our environment. Here we are teaching like activity based learning, life skills, moral science, moral values, smart classes. Whatever the students are needed, every facilities we are having in our schools. ನನ್ನ ಹೆಸರು ಲಾಲು ನಾಯಕ್ ಅಂತ. ನಾನು ಫಿಸಿಕಲ್ ಎಜುಕೇಷನ್ ಟೀಚರ್, ಅಂದರೆ ಸ್ಪೋರ್ಟ್ಸ್ ಟೀಚರ್ ಅಂತಾರೆ. ಕ್ರೀಡೆಯಲ್ಲಿ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕ್ರೀಡೆ ಬಗ್ಗೆ ನಮ್ಮ ಸರು ಭಾಳ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಸ್ಕೂಲಲ್ಲಿ ಇಂಡೋರ್ ಗೇಮ್ ಇದೆ ಮತ್ತು ಔಟ್ಡೋರು ಗೇಮ್ ಇದೆ. ಇಂಡೋರ್ ಅಂದರೆ ನಾವು ಟೇಬಲ್ ಟೆನ್ನಿಸ್ ಆಲ್ರೆಡಿ ಇದು ಮಾಡ್ತಾಯಿದ್ದೀವಿ, ಮತ್ತು ಕೇರಮ್ ಇದೆ. ಮತ್ತು ಔಟ್ಡೋರ್ ಅಂದರೆ ಖೋ ಖೋ ಮತ್ತು ವಾಲಿಬಾಲ್ ಕೋರ್ಟ್ ರೆಡಿ ಮಾಡಿದ್ದೀವಿ. ಪ್ರತಿಭಾವಂತ ಮಕ್ಕಳಿಗೆ ಚೆನ್ನಾಗಿ ಅವರಿಗೆ ತರಬೇತಿ ಕೊಟ್ಟು ಕ್ಲಸ್ಟರ್ ಲೆವೆಲಿಂದ ತಾಲೂಕು ಲೆವೆಲ್, ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್ವರೆಗೂ ಮಕ್ಕಳಿಗೆ ಕರ್ಕೊಂಡೋಗಿ ಆಟ ಆಡಿಸಿ ಬರ್ತಿದ್ದೀವಿ.